ಹೊಳೆನರಸೀಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ರಥಸಪ್ತಮಿಯ ಪ್ರಯುಕ್ತ ಭಾನುವಾರ ಸೂರ್ಯಮಂಡಲೋತ್ಸವ ಸಂಪ್ರದಾಯದ ಆಚರಣೆಯಂತೆ ಅದ್ದೂರಿಯಾಗಿ ನಡೆಯಿತು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಭಾನುವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಸ್ವಾಮಿಯ ಮೂಲಮೂರ್ತಿಗೆ ಪಂಚಾಮೃತ ಅಭಿಷೇಕ, ಅಲಂಕಾರ, ತದಿ ಆರಾಧನೆ ಸೇವೆ, ನೈವೇದ್ಯ, ಸಹಸ್ರನಾಮಾರ್ಚನೆ, ಮಂಗಳಾರತಿ ನಡೆಸಲಾಯಿತು. ಶ್ರೀಸ್ವಾಮಿಯ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಿ ಸೂರ್ಯ ಪೂಜಾ ಕೈಂಕರ್ಯ ನೆರವೇರಿಸಿದ ನಂತರ ರಥಬೀದಿಯಲ್ಲಿ ಸೂರ್ಯಮಂಡಲೋತ್ಸವ ನಡೆಸಲಾಯಿತು. ಉತ್ಸವದ ಬಳಿಕ ದೇವಾಲಯದಲ್ಲಿ ಪ್ರಾಕಾರೋತ್ಸವ ಸಂಪ್ರದಾಯದ ಆಚರಣೆಯಂತೆ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಸಲಾಯಿತು. ಹಿರಿಯ ಅರ್ಚಕರಾದ ರಾಮಸ್ವಾಮಿ ಭಟ್ಟರ ಮಾರ್ಗದರ್ಶನದಲ್ಲಿ ನಾರಾಯಣ್ ಭಟ್ರು, ರಾಮಪ್ರಸಾದ್ ಭಟ್ರು, ವಿಜಯ್ ಕುಮಾರ್ ಪೂಜಾ ಕೈಂಕರ್ಯ ನೆರವೇರಿಸಿದರು. ರಥಸಪ್ತಮಿಯ ಉತ್ಸವದಲ್ಲಿ ಸೌಂದರ್ಯ ಲಹರಿ ಸಂಘದ ಮಹಿಳೆಯರು ಶ್ರೀಸ್ವಾಮಿಯ ಕೀರ್ತನೆಗಳನ್ನು ಹಾಡಿ ಪೂಜಾ ಮಹೋತ್ಸವಕ್ಕೆ ವಿಶೇಷ ಮೆರಗನ್ನು ತಂದರು. ಪೂಜಾ ಮಹೋತ್ಸವದಲ್ಲಿ ಹಿರಿಯರಾದ ಗೋವಿಂದರಾಜು, ಪ್ರವೀಣ್ ಕುಮಾರ್, ಪ್ರದೀಪ್, ಪ್ರಖ್ಯಾತ್, ಶಿವಕುಮಾರ್, ರಾಜು, ಚಲುವ, ವೆಂಕಟೇಶ್ ಯಾದವ್, ಅಭಿಲಾಷ್, ಇತ್ಯಾರ್ಥ್, ನಾಗೇಂದ್ರ ಶೆಟ್ಟರು, ಶಿವಕುಮಾರ್ ಹಾಗೂ ಇತರರು ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು.